ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ರಾಗಿ ದೋಸೆ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ರಾಗಿ ದೋಸೆಗೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂತಂದರೆ ರಾಗಿ ಹಿಟ್ಟನ್ನು ತೊಗೊಂಡಿನಿ. ರಾಗಿ ಹಿಟ್ಟು, ಸಣ್ಣ ರವೆ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಒಂದು ಬಟ್ಲು ಮೊಸರು, ಉಪ್ಪು, ಸೋಡಾ ಪುಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಒಂದು ಬಾಳಿಗೆ ತಗೊಂಡು ಬಾಳಿಗೆಗೆ ರಾಗಿ ಹಿಟ್ಟು ಹಾಕೊಳಕತ್ತೀನಿ ನೋಡಿರಿ. ರಾಗಿ ಹಿಟ್ಟು, ಸಣ್ಣ ರವೆ, ಅಕ್ಕಿ ಹಿಟ್ಟು, ನೆಕ್ಸ್ಟ್ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಪುಡಿ, ಅನಂತರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಟೋಟಲ್ ಎಲ್ಲ ಮಿಕ್ಸ್ ಆದಮೇಲೆ ಮೊಸರನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಪೂರ್ತಿ ಎಲ್ಲ ಮಿಕ್ಸ್ ಆಯಿತು. ಇವಾಗ ಮೊಸರನ್ನು ಹಾಕೋಬೇಕು. ಮೊಸರನ್ನು ಹಾಕಕತ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮೊಸರು ಹಾಕ್ಕೊಂಡ್ವಲ್ಲ, ಇದನ್ನು ಮೊಸರು ಉಂಟ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಇವಾಗೆಲ್ಲ ಕಲಸಿದ ಮೇಲೆ ನಾವು ನೀರು ಹಾಕೋಬೇಕು. ಇವಾಗ ದೋಸೆ ಹಿಟ್ಟು ಯಾವ ಥರ ಇರ್ತೈತಿ ನೋಡಿಕೊಂಡು ಸ್ವಲ್ಪ ಕೈಲೇ ಕಲಿಸ್ಕೊಂಡ್ಬಿಡ್ಬೇಕು. ಚಮಚೆಲೆ ಗಾವಾಗಂಗಿಲ್ಲ. ಈ ಥರ ಚೆನ್ನಾಗಿ ಸ್ವಲ್ಪ ಗಂಟಿರ್ಲಾರ್ದಂಗೆ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಚೆನ್ನಾಗಿ ತಿಕ್ಕಿ ಇದು ಮಾಡಿದ್ರೆ ಹಿಟ್ಟನ್ನು ಕಲಿಸ್ಕೊಂಡ್ರೆ ಹಿಟ್ಟು ಉಬ್ಬಿ ಚೆನ್ನಾಗಿ ಬರ್ತೈತಿ. ನೀವೇನು ಅಕ್ಕಿ ದೋಸೆ ಏನು ಮಾಡ್ತೀರ ಅದೇ ಥರನ ಉಬ್ಬಿ ಚೆನ್ನಾಗಿ ಬರ್ತೈತಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇವಾಗ ಇದು ಕನಿಷ್ಠ 1 ಗಂಟೆ ಆದರೂ ನೆನೆಬೇಕಿದು. ಚೆನ್ನಾಗಿ 1 ಗಂಟೆ ನೆನೆತಪ್ಪ ಅಂದ್ರೆ ದೋಸೆ ಮಸ್ತಾಗಿ ಬರ್ತಾವೆ, ಅಷ್ಟು ಟೇಸ್ಟಿಯಾಗಿಯೂ ಇರ್ತಾವೆ. ಇವಾಗ ಇದು ಹಿಟ್ಟನ್ನು ನೆನೆಯಾಗಿ ಬಿಡೋಣ್ರಿ. ಇವಾಗ ಇದು ಚೆನ್ನಾಗಿ ನೆನೆಯಲಿ 1 ಗಂಟೆ. ಆನಂತರ ನಾನು ದೋಸೆ ಮಾಡಿ ತೋರಿಸ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನು ಫ್ರಿಜ್ನಾಗ ನೆನೆ ಇಡೋಕೆ ಬಿಡ್ತೀನಿ. ಇದನ್ನು ಅಂದ್ರೆ ಸ್ವಲ್ಪ ಚೆನ್ನಾಗಿ ಬೇಗ ನೆನೀತೈತಿ ಅಂತಂದು ಇದು ಮಾಡೋದು. ಇವಾಗ ಇದಕ್ಕೆ ಡಬರಿ ಹಾಕ್ಕೊಂಡು ಇದನ್ನು ನೆನೆಯಾಗಿ ಬಿಟ್ಬಿಡ್ತೀನಿ ಪ್ಲೇಟ್ ಮುಚ್ಚಿ. ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇದನ್ನು 1 ಗಂಟೆ ನೆನೆಯಾಕ ಬಿಟ್ಬಿಡ್ತೀನಿ. ಇದು 1 ಗಂಟೆ ಆರಾಮಾಗಿ ನೆನಿಲಿದೆ. ಬನ್ನಿ ಫ್ರೆಂಡ್ಸ್, ಇವಾಗ ನಾವೇನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ತಗೊಂಡೆ ನಾನು. ಇವಾಗ ರಾಗಿ ದೋಸೆ ಯಾವ ಥರ ಮಾಡೋದು ಅಂತಂದು ನಿಮಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ. ಇಲ್ಲಿ ಹಂಚನ್ನು ಕಾಯಾಗಿ ಇಟ್ಕೊಂಡಿನಿ. ಹಂಚು ಕಾದೈತಿ. ಇವಾಗ ಹಾಕಿ ತೋರಿಸ್ತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ಇವಾಗ ರಾಗಿ ದೋಸೆ ಇವಾಗೆಲ್ಲ ಕರೆಕ್ಟಾಗಿ ಬಂದೈತಿ. ಇವಾಗ ಹೊಡಿಸಾಕೊಂಡು ಎಷ್ಟು ಸಲೀಸಾಗಿರ್ತಾವೆ ಅಷ್ಟೇ ಸಖತ್ತಾಗಿಯೂ ಇರ್ತಾವೆ ಟೇಸ್ಟ್. ಇನ್ನು ಗೆಬರಿ ಮಾಡ್ಕೊಳಂಥ ಅವಶ್ಯ ಇಲ್ಲ. ಚೆನ್ನಾಗಿ ಎತ್ಬಿಡ್ತಾವೆ ಇವು. ಮೊಸರು ಹಾಕಿರೋದ್ರಿಂದ ಬಾಯಿಗೂ ಟೇಸ್ಟ್ ಆಗಿರ್ತಾವೆ. ಹಂಗೆ ಸಪ್ಪನ್ನು ತಿನ್ಬೋದು, ಅಷ್ಟು ರುಚಿಯಾಗಿರ್ತಾವೆ. ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನು ತೆಗಿತೀನಿ. ನೆಕ್ಸ್ಟ್ ಇನ್ನೊಂದು ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್.
ಇವಾಗ ಸ್ವಲ್ಪ ಎಣ್ಣೆ ಹಾಕೋಬೇಕು. ಅದೇ ಥರ ಇವಾಗ ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡೋಣ. ಇವಾಗ ನೆಕ್ಸ್ಟ್ ಇನ್ನೊಂದು ಬನ್ನಿ ಫ್ರೆಂಡ್ಸ್, ಆಯಿತು. ಇದನ್ನು ಹೊಳಿಸಿ ಹಾಕೊಳ್ಳೋಣ. ಒಟ್ಟು ಏನು ಗೆಬರೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಅಷ್ಟು ಸಲೀಸಾಗಿ ಹೇಳ್ತಾಯಿದ್ವಿ. ಕಲರ್ನು ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ಬನ್ನಿ ಫ್ರೆಂಡ್ಸ್, ಇದು ಆಯಿತು. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ರಾಗಿ ದೋಸೆ ರೆಡಿ ಆಯಿತು. ಚಟ್ನಿ ಜೊತೆ ರಾಗಿ ದೋಸೆ ಸಖತ್ ಟೇಸ್ಟಾಗಿರ್ತಾವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.